ಚಿತ್ರಹಿಂಸೆಯ ಚಕ್ರವರ್ತಿ ದರ್ಶನ್ಗೆ ಬೆಂಗಳೂರು ಜೈಲಿನಲ್ಲಿ ರಾಜಾತಿಥ್ಯ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಸುದ್ದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ರಾಜಾತಿಥ್ಯದ ವಿವಾದದ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಡಿಜಿ ಅಲ್ಲ, ಹೋಮ್ ಮಿನಿಸ್ಟರ್ ಅಲ್ಲ, ಐ ಆಮ್ ನಥಿಂಗ್ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್. ದರ್ಶನ್ ವಿಚಾರದಲ್ಲಿ ನಾನು ಯಾವುದೇ ಪ್ರಭಾವವನ್ನು ಬೀರಿಲ್ಲ, ನಾನು ಹೇಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪಬ್ಲಿಕ್ ಟಿವಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿದ್ದು ಕೂಡ ಜಮೀರ್ ಅವರ ಕೃಪಾ ಕಟಾಕ್ಷ ಅನ್ನುವಂತಹ ವಿಚಾರ ಇತ್ತು. ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ದರ್ಶನ್ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ. ಅದಾದ ಮೇಲೆ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಎತ್ತಂಗಡಿಯಾದರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೊರಗಡೆ ನಾವು ಸ್ನೇಹಿತರಾಗಿದ್ದು ಆತ್ಮೀಯರಾಗಿದ್ದು ನಿಜ, ಆದರೆ ದರ್ಶನ್ ಜೈಲಿಗೆ ಹೋದ ಮೇಲೆ ಆತನಿಗೆ ರಾಜಾತಿಥ್ಯ ಕೊಡುವಲ್ಲಿ ನನ್ನ ಯಾವುದೇ ಪ್ರಭಾವವನ್ನು ನಾನು ಬಳಸಿಲ್ಲ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ಮಾತು ಅನ್ನುವಂತಹ ಅರ್ಥದಲ್ಲಿ ಜಮೀರ್ ಅಹಮದ್ ಖಾನ್ ಹುಬ್ಬಳ್ಳಿಯಲ್ಲಿ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ನಟ ದರ್ಶನ್ ಅವರ ಒಂದು ಜೈಲ್ ಶಿಫ್ಟಿಂಗ್ ವಿಚಾರದಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಪ್ರಭಾವ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ಇಲ್ಲ, ಅವರು ನಮ್ಮ ಜೊತೆ ಇದ್ದಾರೆ. ಸರ್, ದರ್ಶನ್ ಅವರ ಒಂದು ವಿಚಾರದಲ್ಲಿ ತಮ್ಮ ಹೆಸರು ನಾನು ಈ ಮಾಧ್ಯಮದವರು ಏನಕ್ಕೆ ಗೊಂದಲ ಸೃಷ್ಟಿ ಮಾಡಿದಾರೆ ಗೊತ್ತಿಲ್ಲ. ನಾನು ದರ್ಶನ್ ಇವತ್ತು ನಾನು ಹೇಳ್ತೀನಿ, ನಾನು ಅವರ ಆತ್ಮೀಯರು. ಈಗ ಅವ್ರು ಬಳ್ಳಾರಿ ಜೈಲಿಗೆ ಯಾರು ಶಿಫ್ಟ್ ಮಾಡಿರೋದು? ಪೊಲೀಸ್ ಡಿಪಾರ್ಟ್ಮೆಂಟ್ ಡಿ ಜಿ ಅವರು ಶಿಫ್ಟ್ ಮಾಡಿರೋದು. ನಾನು ಮಾಡೋಕ್ಕಾಗ್ತದಾ? ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ನಾನು ಡಿ ಜಿ ಇಲ್ಲ. ಅವ್ರು ಏನಾರು ಒಂದು ಸಹಾಯ ಮಾಡೋಕ್ಕೆ ಐ ಆಮ್ ನಾಟ್ ಎ ಡಿ ಜಿ, ಐ ಆಮ್ ನಾಟ್ ಎ ಹೋಮ್ ಮಿನಿಸ್ಟರ್, ಐ ಆಮ್ ಓನ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬಳ್ಳಾರಿ. ನಾನೇನು ಸಹಾಯ ಮಾಡೋಕ್ಕಾಗ್ತದೆ ಅವ್ರಿಗೆ? ಈಗ ನಾನು ಹೋಮ್ ಮಿನಿಸ್ಟರ್ ಇದ್ದಿ, ನಾನು ಡಿ ಜಿ ಇದ್ದಿದ್ರೆ ನಾನೇನು ಹೌದಪ್ಪ ನನ್ನ ಸ್ನೇಹಿತ ಅಂತ ನಾನು ಸಹಾಯ ಮಾಡ್ಬೋದು. ಐ ಆಮ್ ನಥಿಂಗ್. ಸರ್, ಹಾಗಿದ್ರೆ ದರ್ಶನ್ ಅವರ ಯಾವುದೇ ವಿಚಾರದಲ್ಲಿ ತಾವು ಪ್ರಭಾವ ಬೀರಿಲ್ಲ? ಖಂಡಿತ ಇಲ್ಲ ಸರ್. ಆಮೇಲೆ ಸರ್, ಈಗ ದರ್ಶನ್ ಅವ್ರು ಏನು ಕೊಲೆ ಆರೋಪ ಕೇಳಿ ಬಂತು, ತಮ್ಮ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಸರ್? ಪ್ರಭಾವಿ ಯಾವುದು ಬರ್ತಾ ಇಲ್ಲಲ್ಲ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಯಾವುದಲ್ಲೂ ಇಲ್ಲ ಬಸ್. ಓಕೆ ಸರ್, ಇದು ಒಂದು ಜಮೀರ್ ಅಹಮದ್ ಅವರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ ಹುಬ್ಬಳ್ಳಿ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ ಜಮೀರ್ ಮತ್ತು ದರ್ಶನ್ ಅವರು ಕ್ಲೋಸ್ ಅಂಥೇಳಿ, ಆತ್ಮೀಯರು ಅಂಥೇಳಿ. ಅದಾದ ಮೇಲೆ ದರ್ಶನ್ ಯಾವಾಗ ಬೆಂಗಳೂರಿನಿಂದ ಬಳ್ಳಾರಿಗೆ ಎತ್ತಂಗಡಿ ಆದರೂ ಬಳ್ಳಾರಿಯ ಉಸ್ತುವಾರಿ ಇದ್ದಿದ್ದು ಕೂಡ ಜಮೀರ್ ಅಹಮದ್ ಖಾನ್ ಅವರೇ. ಸಹಜವಾಗಿ ಈ ರೀತಿಯ ಒಂದು ಅನುಮಾನ ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಈಗ ಹೇಳಿಕೆ ಕೊಡುವ ಮೂಲಕ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಹೊರಗಡೆ ಸ್ನೇಹಿತರಿರ್ಬೋದು, ಆತ್ಮೀಯರಿರ್ಬೋದು, ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದಮೇಲೆ ದರ್ಶನ್ ಅವರ ವಿಚಾರದಲ್ಲಿ ನಾನು ಹಸ್ತಕ್ಷೇಪವನ್ನು ಮಾಡ್ತಾ ಇಲ್ಲ, ಯಾವುದೇ ಪ್ರಭಾವವನ್ನು ಬೀರ್ತಾ ಇಲ್ಲ ಅಂಥೇಳಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಸಚಿವರು. ನಟ ದರ್ಶನ್ ಅವರ ಒಂದು ಜೈಲ್ ಶಿಫ್ಟಿಂಗ್ ವಿಚಾರದಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಪ್ರಭಾವ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ಇಲ್ಲ, ಅವರು ನಮ್ಮ ಜೊತೆ ಇದ್ದಾರೆ. ಸರ್, ದರ್ಶನ್ ಅವರ ಒಂದು ವಿಚಾರದಲ್ಲಿ ತಮ್ಮ ಹೆಸರು ನಾನು ಈ ಮಾಧ್ಯಮದವರು ಏನಕ್ಕೆ ಗೊಂದಲ ಸೃಷ್ಟಿ ಮಾಡಿದಾರೆ ಗೊತ್ತಿಲ್ಲ. ನಾನು ದರ್ಶನ್ ಇವತ್ತು ನಾನು ಹೇಳ್ತೀನಿ, ನಾನು ಅವರ ಆತ್ಮೀಯರು. ಈಗ ಅವ್ರು ಬಳ್ಳಾರಿ ಜೈಲಿಗೆ ಯಾರು ಶಿಫ್ಟ್ ಮಾಡಿರೋದು? ಪೊಲೀಸ್ ಡಿಪಾರ್ಟ್ಮೆಂಟ್ ಡಿ ಜಿ ಅವರು ಶಿಫ್ಟ್ ಮಾಡಿರೋದು. ನಾನು ಮಾಡೋಕ್ಕಾಗ್ತದಾ? ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು, ನಾನು ಡಿ ಜಿ ಇಲ್ಲ. ಅವ್ರು ಏನಾರು ಒಂದು ಸಹಾಯ ಮಾಡೋಕ್ಕೆ ಐ ಆಮ್ ನಾಟ್ ಎ ಡಿ ಜಿ, ಐ ಆಮ್ ನಾಟ್ ಎ ಹೋಮ್ ಮಿನಿಸ್ಟರ್, ಐ ಆಮ್ ಓನ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬಳ್ಳಾರಿ. ನಾನೇನು ಸಹಾಯ ಮಾಡೋಕ್ಕಾಗ್ತದೆ ಅವ್ರಿಗೆ? ಈಗ ನಾನು ಹೋಮ್ ಮಿನಿಸ್ಟರ್ ಇದ್ದಿ, ನಾನು ಡಿ ಜಿ ಇದ್ದಿದ್ರೆ ನಾನೇನು ಹೌದಪ್ಪ ನನ್ನ ಸ್ನೇಹಿತ ಅಂತ ನಾನು ಸಹಾಯ ಮಾಡ್ಬೋದು. ಐ ಆಮ್ ನಥಿಂಗ್. ಸರ್, ಹಾಗಿದ್ರೆ ದರ್ಶನ್ ಅವರ ಯಾವುದೇ ವಿಚಾರದಲ್ಲಿ ತಾವು ಪ್ರಭಾವ ಬೀರಿಲ್ಲ? ಖಂಡಿತ ಇಲ್ಲ ಸರ್. ಆಮೇಲೆ ಸರ್, ಈಗ ದರ್ಶನ್ ಅವ್ರು ಏನು ಕೊಲೆ ಆರೋಪ ಕೇಳಿ ಬಂತು, ತಮ್ಮ ಹೆಸರು ಯಾಕೆ ಕೇಳಿ ಬರ್ತಾ ಇದೆ ಸರ್? ಪ್ರಭಾವಿ ಯಾವುದು ಬರ್ತಾ ಇಲ್ಲಲ್ಲ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಯಾವುದಲ್ಲೂ ಇಲ್ಲ ಬಸ್. ಓಕೆ ಸರ್, ಇದು ಒಂದು ಜಮೀರ್ ಅಹಮದ್ ಅವರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ ಹುಬ್ಬಳ್ಳಿ.